ರಸ್ತೆ 2 ವರ್ಷಗಳಿಂದ ನಿರ್ಮಾಣ ಆಗಬೇಕಾಗಿತ್ತು. ಆ ಒಂದು ರಸ್ತೆ ಈಗ ಕತ್ಗಾಲದಿಂದ ದೇವಿಮನೆ ಘಟ್ಟದಿಂದ ಮತ್ತು ಸಿರ್ಸಿ ತನಕ ರಸ್ತೆ ಸಂಪೂರ್ಣವಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇವತ್ತು RN ಶೆಟ್ಟಿ ಕಂಪ್ನಿಯವರು. ಸ್ವಲ್ಪ ವಿಳಂಬ ಆಯಿತು. ವಿಳಂಬ ಆಗಲಿಕ್ಕೆ ಕಾರಣ ಸ್ವಲ್ಪ ಸಾರ್ವಜನಿಕರು ಸ್ವಲ್ಪ ತಿಳ್ಕೊಳ್ಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಜಿ ಹೆಗಡೆಯವರ ಮನೆ ಮುಂಭಾಗದಲ್ಲಿ ಯಾವುದದು ಬೆಳ್ಳೆ ಅಂತರವಳ್ಳಿ ಬೆಳ್ಳೆಯಲ್ಲಿ ಎಕ್ವೈರಿ ಮಾಡುವಂಥ ಸಂದರ್ಭದಲ್ಲಿ ಎಕ್ವೈರಿ ಮಾಡಾಯಿತು. ಎಕ್ವೈರಿ ಮಾಡಿದ ನಂತರದ ದಿನಗಳಲ್ಲಿ ಪೇಮೆಂಟ್ ಯಾರಿಗೆ ಕೊಡಬೇಕು ಅನ್ನುವಂಥದ್ದನ್ನು ನೋಡಿದವಾಗ ಆ ಪಾರ್ಟಿ ಅಲ್ಲಿಯವರು ಅಮೇರಿಕಾಕ್ಕೆ ದುಡ್ಡು ಕಳಿಸೋದು ಸ್ವಲ್ಪ ಕಷ್ಟ ಆಯಿತು. ಅದರ ನಂತರ ಕೆಲವಷ್ಟು ಕುಟುಂಬಗಳು ಅಪ್ಪ ತೀರ್ಕೊಂಡಿದ್ದಾನೆ, ಅಮ್ಮ ತೀರ್ಕೊಂಡಿದ್ದಾರೆ, ಅವ್ರ ಮಕ್ಕಳು, ಅದರಲ್ಲಿ ಹೆಣ್ಮಕ್ಳಿಗೆ ಪಾಲು, ಇದೆಲ್ಲ ಗೊಂದಲ ಉಂಟಾಗಿ ಆ ಗೊಂದಲವನ್ನು ನಾನು ಹಿಂದಿನ ಅಸಿಸ್ಟೆಂಟ್ ಕಮಿಷನರ್ ಆದಂಥ ಶ್ರೀಮತಿ ಕಾಂಬಳೆ ಅವ್ರ ಜೊತೆಗೆ ಸಿರ್ಸಿಯಲ್ಲೇ ಕಟ್ಗಾಲ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಸಭೆಯನ್ನು ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂಥ ಕೆಲಸ ನಾನು 1 ವರ್ಷದ ಹಿಂದೆ ನಾನು ಮಾಡಿದೆ. ಅದರ ನಂತರ ರಸ್ತೆ ಬಗ್ಗೆಯೂ ಸ್ವಲ್ಪ ಸಮಸ್ಯೆ ಆಯಿತು. ಅದರ ನಂತರ RN ಶೆಟ್ಟಿ ಕಂಪನಿಯವರು ಮತ್ತು ಅವರ ಗೋವಿಂದ್ ಭಟ್ರು ಎಲ್ಲರೂ ಅವ್ರಿಗೆ ಕರೆದು ನಾನು ಮತ್ತು ನಮ್ಮ ಈಗಿನ ಅಸಿಸ್ಟೆಂಟ್ ಕಮಿಷನರ್ ಅವ್ರ ಜೊತೆ ಸಭೆ ಮಾಡಿ, ತಹಸೀಲ್ದಾರ್ ಜೊತೆ ಸಭೆ ಮಾಡಿ, ಅರಣ್ಯ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆಯವರು ಎಲ್ಲರೂ ಸಭೆಯನ್ನು ಮಾಡಿ 2 ಸಭೆಯನ್ನು ಮಿನಿ ವಿಧಾನಸೌಧದಲ್ಲಿ ಆಡಳಿತ ಸೌಧದಲ್ಲಿ ಸಭೆಯನ್ನು ಮಾಡಿ ಅಲ್ಲಿ ಪರಿಹಾರವನ್ನು ಮಾಡಿದ ನಂತರ ಸ್ಪೀಡಾಗಿ ಕೆಲಸವನ್ನು ಮಾಡಿ ನಮ್ಮ RN ಶೆಟ್ಟಿ ಕಂಪ್ನಿಯವರು ಕೊಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಮಳೆ ಭಾಳ ಬಂದಿದ್ದರಿಂದ ಈ ಸಾರಿ ಅಕ್ಟೋಬರ್ ಎಂಡಿನ ತನಕನೂ ಮಳೆ ಇತ್ತು. ಹೀಗಾಗಿ ಅದು ಸಿಮೆಂಟ್ ರೋಡ್ ಆದ್ದರಿಂದ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆದರೆ ಈಗ ಗುಣಮಟ್ಟದ ಕಾಮಗಾರಿ ಸ್ವಲ್ಪ ವಿಳಂಬ ಆದರೂ ಸಹ ನಮ್ಮ RN ಶೆಟ್ಟಿ ಕಂಪ್ನಿಯವರು ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ಆ ಕೆಲಸನೂ ಶೀಘ್ರವಾಗಿ ಮುಗಿಸೋದ್ರ ಬಗ್ಗೆ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೇನೆ. ಈ ಕ್ಷೇತ್ರದ ಶಾಸಕನಾಗಿ ನಮ್ಮ ಸರ್ಕಾರ ಅನೇಕ ಸಂದರ್ಭದಲ್ಲಿ ಈ ರಸ್ತೆ ಆಗದೆ ಇದ್ದಾವಾಗ ನಮ್ಮ ವಿರೋಧಿಗಳು ಒಂದು ಮಾತು ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರದ ಯೋಜನೆ, ಕೇಂದ್ರದಲ್ಲಿ BJP ಸರ್ಕಾರ ಇದೆ, ಅವರು ಮಾಡಬೇಕಾಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಇವತ್ತದು ಸಂಪೂರ್ಣವಾಗಿ ನಮ್ಮ ಸಂಸದರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸಹ ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳ ಜೊತೆ ನಿರಂತರವಾದಂಥ ಸಂಪರ್ಕವನ್ನು ಮಾಡಿ ಇವತ್ತು ರಸ್ತೆ ಬಸ್ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ಮಳೆಗಾಲದಲ್ಲಿ ಮೇಲ್ಗಡೆ ಹೋಗಲಿಕ್ಕೆ ಸಾರ್ವಜನಿಕರಿಗೆ ತೊಂದರೆ ಇತ್ತು. ಸಂದರ್ಭದಲ್ಲಿ ಕುಮಟಾದಿಂದ ಸಿರ್ಸಿಯಲ್ಲಿ ಅನೇಕರು ನೌಕರಿಯನ್ನು ಮಾಡ್ತಾಯಿದ್ರು. ಅದರಲ್ಲಿ ಭಾಳ ಮಂದಿ ಹೆಣ್ಮಕ್ಳು ಸಹ ಇದ್ದರು. ಅವರೆಲ್ಲ ನನ್ನ ಹತ್ರ ಬಂದು ಮನವಿಯನ್ನು ಮಾಡಿಕೊಂಡ ನಂತರ ನಾನು RN ಶೆಟ್ಟಿ ಕಂಪ್ನಿಯವರ ಹತ್ರ ಮಾತನಾಡಿ ಒಂದು ಮಿನಿ ಬಸ್ ಎಲ್ಲಿ ನಿಮ್ಮ ಆಸ್ತಿ ಹಳ್ಳದಿಂದ ದೇವಮನೆ ಮೇಲ್ಗಡೆ ಅವ್ರಿಗೆ ಪುಕ್ಕಟೆಯಾಗಿ ಹೋಗೋದು ಬರುವಾಗ ಸಂಜೆನೂ ಮಿನಿ ಬಸ್ ಬಂದು ಈ ಕಡೆ ಬಿಡುವಂಥ ಕೆಲಸ ಮಾಡಿದೆ. ಅಲ್ಲಿಂದ ಮಾಸ್ತಿ ಹಳ್ಳದಿಂದ KSRTC ಡಿಪೋ ಮ್ಯಾನೇಜರು ಬಸ್ಸನ್ನು ಕೊಡುವಂಥ ಕೆಲಸ ಮಾಡಿದರು. ಅದು ನಿರಂತರವಾಗಿ ನಡೀತಾ ಇತ್ತು ಇಲ್ಲಿ ತನಕ. ಇವತ್ತು ಅದೆಲ್ಲ ಸಮಸ್ಯೆ ಬಗೆಹರಿತಾ ಇದೆ. ಇವತ್ತು ಬಸ್ ಬಿಡ್ತಾ ಇದ್ದೇವೆ. ನಾಳೆ 31ನೇ ತಾರೀಕಿಗೆ ಕ್ಯೂರಿಂಗ್ ಕಂಪ್ಲೀಟ್ ಆಗ್ತದೆ ಅನ್ನುವಂಥದ್ದನ್ನು ಗೋವಿಂದ್ ಭಟ್ರು ತಿಳಿಸಿದ್ರು. ಇವತ್ತೇ ನಾವು 1 ದಿವಸ ಮುಂಚಿತವಾಗಿ ಮಾಡಿದ್ದೇವೆ. ಒಟ್ಟಾರೆಯಾಗಿ ಭಾಳ ದಿವಸಗಳ ಬೇಡಿಕೆ ಇವತ್ತು ಈಡೇರಿದೆ. ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ಎಲ್ಲರೂ ಮುಖಂಡರು, ಕಾರ್ಯಕರ್ತರು ಇದ್ರ ಬಗ್ಗೆ ಒಂದು ಪ್ರಯತ್ನ ನನ್ನ ಜೊತೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೂ ಅಭಿನಂದಿಸ್ತೇನೆ. ಮತ್ತು ಪತ್ರಕರ್ತ ಮಿತ್ರರು, ಮಾಧ್ಯಮದವರು ಭಾಳ ಸಹಕಾರ ಮಾಡಿದ್ದಾರೆ ನಮ್ಗೆ ಈ ಒಂದು ನಿಟ್ಟಿನಲ್ಲಿ. ನಮಗೆ ಎಚ್ಚರಿಸ್ತಾ ಇದ್ದರು ಮಾಧ್ಯಮದವರು, ಈ ಕೆಲಸ ಮಾಡಲಿಲ್ಲ, ಆಗಿಲ್ಲ ಅನ್ನೋದನ್ನು ಎಲ್ಲಾದರೂ ಸಮಸ್ಯೆ ಆದವಾಗ ಮಾಧ್ಯಮದವರು ನಮಗೆ ಕೇಳ್ತಾ ಇದ್ದರು. ಅವ್ರು ಕೇಳೋದ್ರಿಂದ ನಾವು ಎಚ್ಚರಗೊಂಡು ಪೂರ್ಣ ಪ್ರಮಾಣದ ಕೆಲಸಗಳನ್ನು ಮಾಡಲಿಕ್ಕೆ ಇವತ್ತು ಮಾಧ್ಯಮದ ಮಿತ್ರರಿಂದನೂ ಆಗಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕರಿಸಿ ನಮ್ಮ ಮಾತನ್ನು